ಯಾವುದೋ ಒಂದು ದೇಶದ ಸೇನೆ ಮತ್ತೊಂದು ದೇಶಕ್ಕೆ ಶಾಂತಿ ಸ್ಥಾಪನೆಗೆ ಅಂತ ಕಾಲಿಟ್ಟಾಗ ಅವರು ನೀಡುವ ಮೂಲ ಮಂತ್ರ ಸ್ಥಿರತೆ, ಬೆಂಬಲ ಮತ್ತು ರಕ್ಷಣೆ. ಅಮೆರಿಕ ಮತ್ತು ಬ್ರಿಟನ್ ನೇತೃತ್ವದ ನ್ಯಾಟೋ ಪಡೆಗಳು ಆಫ್ಘಾನಿಸ್ತಾನವನ್ನು ಪ್ರವೇಶ ಮಾಡಿದಾಗಲೂ ಇದೇ ಭರವಸೆಯನ್ನ ನೀಡಿದ್ವು. ಆದರೆ 2 ದಶಕಗಳ ಸುದೀರ್ಘ ಯುದ್ಧದ ನಂತರ ಸೈನಿಕರು ಮನೆಗೆ ಮರಳಿದಾಗ ಅಲ್ಲಿ ನಡೆದಿದ್ದು ರಕ್ಷಣೆಯಲ್ಲ, ಬದಲಿಗೆ ರಕ್ತಪಾತ ಎಂಬ ಸತ್ಯ ಈಗ ಜಗಜ್ಜಾಹೀರಾಗ್ತಿದೆ. ಬ್ರಿಟಿಷ್ ವಿಶೇಷ ಪಡೆಗಳು ಅಂದರೆ SAS ಆಫ್ಘಾನಿಸ್ತಾನದಲ್ಲಿ ನಡೆಸಿದ ರಾತ್ರಿ ದಾಳಿಗಳು ಮತ್ತು ನಿರಾಯುಧದ ಹತ್ಯೆಗಳ ಕುರಿತು ಇತ್ತೀಚೆಗೆ ಹೊರಬಿದ್ದಿರುವ ಸಾಕ್ಷ್ಯಗಳು ಮಾನವ ಹಕ್ಕುಗಳ ಪಾಠ ಹೇಳುವ ಪಾಶ್ಚಿಮಾತ್ಯ ದೇಶಗಳು ಯುದ್ಧ ಭೂಮಿಯಲ್ಲಿ ತಮ್ಮದೇ ನಿಯಮಗಳನ್ನು ಗಾಳಿಗೆ ತೂರ್ತಿವೆಯಾ ಎಂಬ ಗಂಭೀರ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಅಮಾಯಕ ನಾಗರಿಕರನ್ನ ಭಯೋತ್ಪಾದಕರು ಅಂತ ಬಿಂಬಿಸಿ ಹತ್ಯೆಗೈಯೋದು ಯುದ್ಧ ತಂತ್ರನ ಅಥವಾ ಯುದ್ಧ ಅಪರಾಧನ? ಜುಲೈ 2022ರಲ್ಲಿ BBC ಪನೋರಮಾ ಬಿಡುಗಡೆ ಮಾಡಿದ ಸಾಕ್ಷ್ಯಚಿತ್ರವೊಂದು ಬ್ರಿಟಿಷ್ ಸೇನೆಯ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿತು. ಆಫ್ಘಾನಿಸ್ತಾನದ ಹೆಲ್ಮಂಡ್ ಪ್ರಾಂತ್ಯದಲ್ಲಿ ಬ್ರಿಟಿಷ್ ವಿಶೇಷ ಪಡೆಗಳು ನಡೆಸಿದ ಕಾರ್ಯಾಚರಣೆಗಳಲ್ಲಿ ನಿರಾಯುಧರನ್ನ ಹತ್ಯೆ ಮಾಡಲಾಗಿದೆ ಅಂತ ಈ ಸಾಕ್ಷ್ಯಚಿತ್ರ ಆರೋಪಿಸಿತ್ತು. ಇದಕ್ಕೊಂದು ಪ್ರಬಲ ಸಾಕ್ಷಿಯಾಗಿ ನಿಲ್ಲೋದು 2011ರ ಫೆಬ್ರವರಿ 16ರಂದು ನಡೆದ ಘಟನೆ. ಅಂದು ರಾತ್ರಿ 1 ಗಂಟೆಗೆ ನಾವಾ ಎಂಬ ಹಳ್ಳಿಯಲ್ಲಿ ಸೈಫುಲ್ಲಾ ಅನ್ನೋರ ಮನೆ ಮೇಲೆ ಬ್ರಿಟಿಷ್ ಸೈನಿಕರು ಹೆಲಿಕಾಪ್ಟರ್ ಮೂಲಕ ದಾಳಿ ನಡೆಸಿದ್ರು. ಮನೆಯಲ್ಲಿದ್ದ ಮಹಿಳೆಯರು ಮತ್ತು ಮಕ್ಕಳನ್ನ ಬೇರ್ಪಡಿಸಿ ಕೈಗಳನ್ನ ಕಟ್ಟಾಕ್ಲಾಯ್ತು. ನಂತರ ಗುಂಡಿನ ಶಬ್ದಗಳು ಕೇಳಿಸಿದ್ವು. ಸೈನಿಕರು ಹೋದ ನಂತರ ನೋಡಿದಾಗ ಸೈಫುಲ್ಲಾ ಅವರ ತಂದೆ, 2 ಸಹೋದರರು ಮತ್ತು ಒಬ್ಬ ಸಂಬಂಧಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ತನಿಖೆಯ ನಂತರ ತಿಳಿದು ಬಂದ ಆಘಾತಕಾರಿ ವಿಷಯ ಅಂದರೆ ಆ ರಾತ್ರಿ ಹತ್ಯೆಯಾದವರಲ್ಲಿ ಯಾರ ಬಳಿಯೂ ಆಯುಧಗಳಿರಲಿಲ್ಲ ಮತ್ತು ಅವರಿಗೆ ತಾಲಿಬಾನ್ ಜೊತೆ ಯಾವುದೇ ಸಂಬಂಧವೂ ಇರಲಿಲ್ಲ. ಬ್ರಿಟಿಷ್ ಸೇನೆಯ ಅಧಿಕಾರಿಯಾಗಿದ್ದ ಕ್ಯಾಪ್ಟನ್ ಮೈಕ್ ಮಾರ್ಟಿನ್ 2017ರಲ್ಲೇ ಈ ಬಗ್ಗೆ ದನಿ ಎತ್ತಿದ್ರು. ಆದರೆ ಇತ್ತೀಚೆಗೆ ನಡೆದ ಸಾರ್ವಜನಿಕ ವಿಚಾರಣೆಯಲ್ಲಿ 2 ಹಿರಿಯ ಅಧಿಕಾರಿಗಳು ನೀಡಿರುವ ಹೇಳಿಕೆಗಳು ಈ ಆರೋಪಗಳಿಗೆ ಮತ್ತಷ್ಟು ಪುಷ್ಟಿ ನೀಡಿವೆ. ಸುಮಾರು 80ಕ್ಕೂ ಹೆಚ್ಚು ಅಮಾಯಕ ಆಫ್ಘನ್ನರನ್ನ ಬ್ರಿಟಿಷ್ ಪಡೆಗಳು ಅನ್ಯಾಯವಾಗಿ ಹತ್ಯೆಗೈದಿವೆ ಅನ್ನೋ ಮಾಹಿತಿ ಈಗ ಬೆಳಕಿಗೆ ಬಂದಿದೆ. ಈ ಘಟನೆಗಳನ್ನ ಆಳವಾಗಿ ಗಮನಿಸಿದಾಗ ಬ್ರಿಟಿಷ್ ಸೇನೆಯ ಕಾರ್ಯಾಚರಣೆಯಲ್ಲಿ ಕೆಲವು ಆತಂಕಕಾರಿ ಮಾದರಿಗಳು ಕಂಡುಬರುತ್ತೆ. ಬ್ರಿಟಿಷ್ ಪಡೆಗಳು ದಾಳಿ ವೇಳೆ ಯಾವುದೇ ವಯಸ್ಕ ಪುರುಷ ಕಂಡುಬಂದರೂ ಅವರು ಆಯುಧ ಹೊಂದಿದ್ದಾರಾ ಅಥವಾ ಇಲ್ವಾ ಅನ್ನೋದನ್ನ ಪರಿಗಣಿಸದೆ ಅವರನ್ನ ಗುರಿಯಾಗಿಸುತ್ತೆ. ಇದು ಯುದ್ಧದ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಒಬ್ಬ ವ್ಯಕ್ತಿ ಕೇವಲ ವಯಸ್ಕನಾಗಿದ್ದಾನೆ ಅನ್ನೋ ಕಾರಣಕ್ಕೆ ಅವನನ್ನ ಶತ್ರು ಅಂತ ಪರಿಗಣಿಸಲು ಸಾಧ್ಯವಿಲ್ಲ. BBC ವರದಿ ಪ್ರಕಾರ ನಿರಾಯುಧರನ್ನ ಕೊಂದ ನಂತರ ತಾವು ಸ್ವರಕ್ಷಣೆಗಾಗಿ ಗುಂಡು ಹಾರಿಸಬೇಕಾಯ್ತು ಅಂತ ಸಾಬೀತುಪಡಿಸೋಕೆ ಸೈನಿಕರು ಮೃತದೇಹದ ಪಕ್ಕದಲ್ಲಿ AK-47 ರೈಫಲ್ ಅಂತಹ ಆಯುಧಗಳನ್ನ ಇಡ್ತಿದ್ರು. ಇದನ್ನ ಮಿಲಿಟರಿ ಭಾಷೆಯಲ್ಲಿ ಡ್ರಾಪ್ ವೆಪನ್ಸ್ ಅಂತ ಕರೆಯಲಾಗುತ್ತೆ. ಇದು ಕೇವಲ ಹತ್ಯೆಯಲ್ಲ, ಬದಲಿಗೆ ಹತ್ಯೆಯನ್ನ ಮುಚ್ಚಿ ಹಾಕುವ ವ್ಯವಸ್ಥಿತ ಸಂಚು. ಯುದ್ಧ ಭೂಮಿಯಲ್ಲಿ ತಪ್ಪುಗಳು ನಡೆಯುವುದು ಸಹಜ ಅಂತ ವಾದಿಸಬಹುದು. ಆದರೆ ಕೆಳ ಹಂತದ ಸೈನಿಕರು ಮಾಡಿದ ತಪ್ಪುಗಳ ಬಗ್ಗೆ ವರದಿಗಳು ಬಂದಾಗಲೂ ಹಿರಿಯ ಅಧಿಕಾರಿಗಳು ಅದನ್ನ ತನಿಖೆ ಮಾಡದೆ ಮುಚ್ಚಿ ಹಾಕಿದ್ದು ವ್ಯವಸ್ಥೆಯ ವೈಫಲ್ಯವನ್ನ ತೋರಿಸುತ್ತೆ. ಹೆಲ್ಮಂಡ್ನಲ್ಲಿ ನ್ಯಾಯ ಸಲಹೆಗಾರರಾಗಿದ್ದ ಫ್ರಾಂಕ್ ಲೆಡ್ವಿಡ್ಜ್ ಅವರೇ ಒಪ್ಪಿಕೊಂಡಂತೆ ಈ ತಪ್ಪುಗಳು ಭಯೋತ್ಪಾದನೆಯ ವಿರುದ್ಧದ ಹೋರಾಟದ ನೈತಿಕತೆಯನ್ನೇ ನಾಶ ಮಾಡಿದ್ವು. ರಿಷಿ ಸುನಾಕ್ ಪ್ರಧಾನಿಯಾಗಿದ್ದಾಗ ಬ್ರಿಟನ್ ರಕ್ಷಣಾ ಸಚಿವಾಲಯ ತಪ್ಪುಗಳು ನಡೆದಿವೆ ಅಂತ ಒಪ್ಕೊಳ್ತು. ಆದರೆ ಒಪ್ಕೊಂಡು 2 ವರ್ಷಗಳಾದರೂ ಈವರೆಗೆ ಒಬ್ಬನೇ ಒಬ್ಬ ಸೈನಿಕನನ್ನಾಗ್ಲಿ ಅಥವಾ ಅಧಿಕಾರಿಯನ್ನಾಗ್ಲಿ ಶಿಕ್ಷೆಗೆ ಗುರಿಪಡಿಸಿಲ್ಲ. ಇದು ಪಾಶ್ಚಿಮಾತ್ಯ ನ್ಯಾಯ ವ್ಯವಸ್ಥೆಯ ದ್ವಂದ್ವ ನೀತಿಯನ್ನ ತೋರಿಸುತ್ತೆ. ಆಫ್ಘಾನಿಸ್ತಾನದ ಯುದ್ಧ ಅಮೆರಿಕ ಮತ್ತು ಬ್ರಿಟನ್ಗೆ ಕೇವಲ ಹಣಕಾಸಿನ ನಷ್ಟವನ್ನಷ್ಟೇ ಉಂಟು ಮಾಡಲಿಲ್ಲ, ಬದಲಿಗೆ ಅವರ ನೈತಿಕ ವರ್ಚಸ್ಸಿಗೆ ಭಾರಿ ಪೆಟ್ಟು ನೀಡಿದೆ. ಸುಮಾರು $1 ಟ್ರಿಲಿಯನ್ ಖರ್ಚು, ಸಾವಿರಾರು ಸೈನಿಕರ ಸಾವು ಮತ್ತು 1.5 ಲಕ್ಷಕ್ಕೂ ಹೆಚ್ಚು ಆಫ್ಘಾನ್ ನಾಗರಿಕರ ಪ್ರಾಣಹಾನಿಯ ನಂತರವೂ ಆಫ್ಘಾನಿಸ್ತಾನದಲ್ಲಿ ಮತ್ತೆ ತಾಲಿಬಾನ್ ಆಡಳಿತಕ್ಕೆ ಮರಳಿದೆ. ಇಸ್ರೇಲ್ ಹಮಾಸ್ ಅಥವಾ ರಷ್ಯಾ ಉಕ್ರೇನ್ ಯುದ್ಧಗಳ ಸಂದರ್ಭದಲ್ಲಿ ಯುದ್ಧಾಪರಾಧಗಳ ಬಗ್ಗೆ ಮಾತನಾಡುವ ಬ್ರಿಟನ್ ತನ್ನದೇ ಸೇನೆ ಮಾಡಿದ ಕೃತ್ಯಗಳ ಬಗ್ಗೆ ಮೌನವಾಗಿರುವುದು ವಿಪರ್ಯಾಸ. ತನ್ನದೇ ದೇಶದ ಸಾರ್ವಜನಿಕ ಪ್ರಸಾರಕ ಸಂಸ್ಥೆಯಾದ BBC ಸರ್ಕಾರದ ವಿರುದ್ಧವೇ ಸಾಕ್ಷ್ಯಚಿತ್ರ ನಿರ್ಮಿಸಿ ಸತ್ಯವನ್ನ ಹೊರತಂದಿರೋದು ಪ್ರಜಾಪ್ರಭುತ್ವದ ಒಂದು ಆಶಾದಾಯಕ ಬೆಳವಣಿಗೆಯಾಗಿದ್ದರೂ ಸರ್ಕಾರದಿಂದ ಸೂಕ್ತ ಕ್ರಮ ಆಗದೇ ಇರೋದು ನಿರಾಶಾದಾಯಕ. ಅಂತಿಮವಾಗಿ ಆಫ್ಘಾನಿಸ್ತಾನದ ಯುದ್ಧ ಇತಿಹಾಸದ ಪುಟಗಳಲ್ಲಿ ಒಂದು ವ್ಯರ್ಥ ಮತ್ತು ದುಬಾರಿ ಅಧ್ಯಾಯವಾಗಿ ದಾಖಲಾಗ್ತಿದೆ. ಬ್ರಿಟಿಷ್ ಸೇನೆಯ ಈ ಕೃತ್ಯಗಳು ಕೇವಲ ಅಂಕಿ ಅಂಶಗಳಲ್ಲ. ಸೈಫುಲ್ಲಾ ಅವರಂತಹ ನೂರಾರು ಕುಟುಂಬಗಳು ನ್ಯಾಯಕ್ಕಾಗಿ ಕಾಯ್ತಿವೆ. ಯುದ್ಧದಲ್ಲಿ ಶತ್ರುವನ್ನ ಕೊಲ್ಲೋದು ವೀರತ್ವ ಇರಬಹುದು, ಆದರೆ ನಿರಾಯುಧರನ್ನ ಕೊಂದು ಅವರ ಶವದ ಮೇಲೆ ಸುಳ್ಳು ಸಾಕ್ಷ್ಯಗಳನ್ನ ಸೃಷ್ಟಿ ಮಾಡೋದು ಹೇಡಿತನ. ಬ್ರಿಟನ್ ಸರ್ಕಾರ ಈಗಲಾದ್ರೂ ಎಚ್ಚೆತ್ತುಕೊಂಡು ತನಿಖೆಯನ್ನ ಚುರುಕುಗೊಳಿಸಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ ವಿಧಿಸದೇ ಇದ್ರೆ ಭಯೋತ್ಪಾದನೆಯ ವಿರುದ್ಧದ ಯುದ್ಧ ಅನ್ನೋದು ಕೇವಲ ಒಂದು ನೆಪವಾಗಿತ್ತೇ ಹೊರತು ನ್ಯಾಯದ ಹೋರಾಟವಾಗಿರಲಿಲ್ಲ ಅನ್ನೋ ಆರೋಪವನ್ನ ಇತಿಹಾಸದಲ್ಲಿ ಶಾಶ್ವತವಾಗಿ ಹೊರಬೇಕಾಗತ್ತೆ. ಆಫ್ಘಾನಿಸ್ತಾನದ ಮಣ್ಣಿನಲ್ಲಿ ಹರಿದ ಅಮಾಯಕರ ರಕ್ತಕ್ಕೆ ಬ್ರಿಟನ್ ಉತ್ತರಿಸಲೇಬೇಕಿದೆ. ಇಲ್ಲದೇ ಇದ್ರೆ ಮುಂಬರುವ ಪೀಳಿಗೆಗಳು ಪ್ರಜಾಪ್ರಭುತ್ವ ದೇಶಗಳ ನೈತಿಕತೆಯ ಬಗ್ಗೆ ಅನುಮಾನ ಪಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.